ಪರವಶನಾದೆನು ಅರಿಯುವ ಮುನ್ನವೇ. ಅಧ್ಯಾಯ 18. ಅರುಣ, ಅವನಿಗ್ಯಾಕೆ ಹೇಳ್ತಾ ಇದ್ದೀಯಾ? ಬಾ ಹೋಗೋಣ ನಾವು. ಕೆಲವರಿಗೆ ಮತ್ತೊಬ್ಬರ ಖುಷಿ ನೋಡಿ ತಾವು ಖುಷಿಪಡುವ ಬುದ್ಧಿ ಇರುವುದಿಲ್ಲ ಎಂದು ಹೆಂಡತಿಯ ಕೈ ಹಿಡಿದು ಅಲ್ಲಿಂದ ಕರೆದೊಯ್ದ ಆರ್ಯ. ಆರ್ಯ, ನೀವು ಆಯು ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ಮ ಮಾತುಗಳಿಂದಲೇ ಅವನು ಇನ್ನಷ್ಟು ಒರಟಾಗ್ತಾನೆ ಗೊತ್ತಾ? ಅವನ ಜೊತೆ ಖುಷಿಯಿಂದ ನಗುತ್ತಾ ಮಾತಾಡಿ ಎಂದಳು ರೂಮಿಗೆ ಬಂದು ತಾವು ತಂಬಿದ್ದ ವಸ್ತುಗಳನ್ನೆಲ್ಲ ಎತ್ತಿಡುತ್ತಾ. ಅವನು ನಮ್ಮ ಜೊತೆ ಖುಷಿಯಾಗಿ ಇದ್ರೆ ತಾನೇ ನಾವು ಅವನ ಜೊತೆ ನಗುತ್ತಾ ಮಾತಾಡೋಕೆ ಸಾಧ್ಯ. ನೀನೇ ನೋಡಿದ್ಯಲ್ಲ ಮುಖವನ್ನು ಹೇಗೆ ಊದಿಸಿಕೊಂಡಿದ್ದ ಅಂತ ಎಂದನು ತನ್ನ ಶರ್ಟ್ ಬಿಚ್ಚುತ್ತಾ. ಅದೇನೇ ಇರ್ಲಿ, ಅವನು ಹೊರಗೆ ಮಾತ್ರ ಒರಟು, ಆದ್ರೆ ಅವನ ಮನಸ್ಸು ತುಂಬಾ ಮೃದು. ಅದನ್ನು ಎಷ್ಟೋ ಬಾರಿ ಗಮನಿಸಿದ್ದೇನೆ ನಾನು ಎಂದಳು. ಅವನು ಮತ್ತೇನೂ ಹೇಳಲಿಲ್ಲ. ಅವನಿಗೂ ಗೊತ್ತು, ಮದುವೆಯಾಗಿ ಬಂದ ಕೆಲವೇ ದಿನಗಳಲ್ಲಿ ಅವಳು ತನ್ನ ಮನೆಯವರನ್ನು ಎಷ್ಟು ಅರ್ಥಮಾಡಿಕೊಂಡಿದ್ದಾಳೆ ಎಂದು. ಮೆಲ್ಲಗೆ ಅವನ ಹತ್ತಿರ ಬಂದವಳು ಅವನನ್ನು ಹಿಂದೆಯಿಂದ ಗಟ್ಟಿಯಾಗಿ ತಬ್ಬುತ್ತಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ? ನೀವು ಮದುವೆಯಾದಾಗಿನಿಂದ ಯಾವತ್ತೂ ನನ್ನನ್ನು ಹೊರಗೆ ಕರ್ಕೊಂಡು ಹೋಗಿರ್ಲಿಲ್ಲ. ನಾನು ಇಷ್ಟೇ ಕೇಳೋದು ರೀ. ನಾನು ಕೇಳಿದ್ದೆಲ್ಲ ಕೊಡಿಸಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೋಸ್ಕರ ಸ್ವಲ್ಪ ಸಮಯ ಕೊಟ್ರೆ ಸಾಕು ಎಂದಳು. ಅವನಿಗೆ ಏನ್ ಹೇಳಬೇಕೋ ತಿಳಿಯಲಿಲ್ಲ. ಇನ್ಮೇಲೆ ಆಗಾಗ ಹೀಗೆ ಹೊರಗೆ ಹೋಗಿ ಬರೋಣ ಎಂದಾಗ ಖುಷಿಯಿಂದ ಅವನ ಕೆನ್ನೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಎಂದು ವಾಶ್ರೂಮಿಗೆ ನಡೆದಳು. ಅವನು ಕೆನ್ನೆ ಹಿಡಿದು ನಿಟ್ಟುಸಿರು ದಬ್ಬಿದ. ಆ ರಾತ್ರಿ ಏಕೋ ನಿದ್ದೆಯೇ ಬರುತ್ತಿಲ್ಲ ಸಹಸ್ರಳಿಗೆ. ಅತ್ತಿಂದಿತ್ತ ಹೊರಳಾಡುತ್ತಿದ್ದಾಳೆ. ಮರುದಿನ ಅವಳನ್ನು ನೋಡಲು ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಆದ್ರೆ ಅವಳಿಗೆ ಈ ಮದುವೆ ಆಗಲು ಸ್ವಲ್ಪವೂ ಇಷ್ಟವಿಲ್ಲ. ತನ್ನ ಅಪ್ಪನ ಜೊತೆ ಏನ್ ಹೇಳಿ ಈ ಮದುವೆಯನ್ನು ಕ್ಯಾನ್ಸಲ್ ಮಾಡುವುದೋ ತಿಳಿಯುತ್ತಿಲ್ಲ. ಎಷ್ಟೋ ಹೊತ್ತು ಯೋಚನೆಗೀಡಾಗಿದ್ದ ಹುಡುಗಿ ನಿದ್ದೆಗೆ ಜಾರುವಷ್ಟರಲ್ಲಿ ತಡರಾತ್ರಿ ಆಗಿತ್ತು. ಮರುದಿನ ನರೀಂದ್ರರಿಗೆ ಎಲ್ಲಿಲ್ಲದ ಸಂಭ್ರಮ. ಗಂಡಿನ ಕಡೆಯವರಿಗೆ ನಿಮಿಷಕ್ಕೊಮ್ಮೆ ಕರೆ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದರು. ಅಂದು ಸಹಸ್ರಳ ಗೆಳತಿ ಸಿಂಧೂ ಸಹ ಮನೆಗೆ ಬಂದಿದ್ದಳು. ಸಿಂಧೂ, ಅವಳಿಗೆ ಬೇಗ ಬೇಗ ರೆಡಿ ಮಾಡಮ್ಮ, ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಎಂದರು. ಹಾ ಅಂಕಲ್, ನಾನ್ ಮಾಡ್ತೀನಿ ಎಂದವಳು ಬಾಗಿಲು ಹಾಕಿ ಗೆಳತಿಯ ಬಳಿ ಬಂದು, ಸೀರೆ ಉಟ್ಟ ಸುಮ್ನೆ ಕೂತಿದ್ಯಾ, ಒಡವೆ ಹಾಕೋ ಸಹ ಎಂದಳು. ಸಿಂಧೂ, ನಾನ್ ಹೇಳಿದ್ದೀನಿ ಅಲ್ವಾ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಏನ್ ಮಾಡೋದು ಕೇಳಿದಳು ಯೋಚನೆಗೊಳಗಾಗಿ. ನೀನ್ಯಾಕೆ ಸಹ ಮೂವ್ ಆನ್ ಆಗೋದರ ಬಗ್ಗೆ ಯೋಚನೆಯನ್ನೇ ಮಾಡ್ತಿಲ್ಲ? ನಿನ್ನ ಅಪ್ಪನಿಗೋಸ್ಕರ ಆದ್ರೂ ಅದೆಲ್ಲ ಮರೆತು ಹೊಸ ಜೀವನ ಕಟ್ಟಿಕೊಳ್ಬೇಕು ತಾನೇ? ಸುಮ್ನೆ ನಿನ್ ಲೈಫ್ ನೀನೇ ಹಾಳ್ಮಾಡ್ಕೋತಾ ಇದ್ಯಾ ಎಂದಳು ಸಿಂಧೂ. ನಾನು ಕೇವಲ ಅಪ್ಪನ ಬಗ್ಗೆ ಮತ್ತೆ ನನ್ನ ಬಗ್ಗೆ ಯೋಚಿಸಿದ್ರೆ ಸಾಕಾ ಸಿಂಧೂ? ನನ್ನನ್ನು ಮದುವೆಯಾಗುವ ಹುಡುಗ ಅವನಿಗೆ ಮೋಸವಾದರೂ ಪರವಾಗಿಲ್ಲವಾ ಎಂದವಳಿಗೆ ಒಳಗೊಳಗೆ ಪಶ್ಚಾತ್ತಾಪ ಕಾಡುತ್ತಿದೆ. ತಲೆ ಚಚ್ಚಿಕೊಂಡ ಸಿಂಧೂ, ಇನ್ನು ಯಾವ ಕಾಲದಲ್ಲಿದ್ದೀಯಾ ನೀನು? ಶೀಲ ಅನ್ನೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಇರುತ್ತಾ? ಗಂಡಸರಿಗೆ ಇರೋದಿಲ್ವಾ? ಈಗ ಹುಡುಗರೂ ಸಹ ಅಂಥ ಸಾಚ ಏನೂ ಅಲ್ಲ. ಅವನು ಕೂಡ ನಿನಗೆ ತಿಳಿಯದೆ ಏನೇನೋ ನಡೆಸಿರಬಹುದಲ್ಲ. ನೀನೊಬ್ಬಳೇ ಹೀಗೆ ಯೋಚನೆ ಮಾಡ್ತಾ ಇರೋದು. ನೋಡು, ಇದೆಲ್ಲ ಬಿಡು. ನಿಮ್ಮ ಅಪ್ಪ ನೋಡಿರುವ ಹುಡುಗನನ್ನು ಮದುವೆಯಾಗು, ಎಲ್ಲ ಸರಿ ಹೋಗುತ್ತೆ ಸಹ ಎಂದಳು. ಆದ್ರೆ ಸಹಸ್ರಳ ಮನಸ್ಸು ಮಾತ್ರ ಒಪ್ಪಲೇ ಇಲ್ಲ. ಸಿಂಧೂರ ಗೆಳತಿಯ ಮಾತುಗಳಿಗೆ ಸಹಸ್ರಳ ಮನವೇಕೋ ಒಪ್ಪಲೇ ತಯಾರಿಲ್ಲ. ಸಿಂಧೂರ ಅವಳ ಕೊರಳಿಗೆ ನೆಕ್ಲೆಸ್ ತೊಡಿಸುತ್ತಾ, ಇನ್ನೂ ಏನ್ ಯೋಚನೆ ಮಾಡ್ತಾ ಇದೆಯಾ ಸಹ? ನಾನು ಹೇಳಿದ್ದಷ್ಟು ಕೇಳು. ಈ ಹುಡುಗನನ್ನು ಮದುವೆಯಾಗಿ ಫಾರಿನ್ನಲ್ಲಿ ಸೆಟಲ್ ಆಗಿಬಿಡು. ಈ ಘಟನೆಯನ್ನು ಮರೆತುಬಿಡು ಅಷ್ಟೇ ಎಂದಳು. ಇಲ್ಲ ಸಿಂಧೂ, ಅದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಎಂದಾಗ ಹುಬ್ಬು ಬಿಸಿದ ಸಿಂಧೂ, ಹಾಗಾದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಎಂದಳು. ಆ ಹುಡುಗನ ಜೊತೆ ಎಲ್ಲ ಹೇಳಬೇಕು ಅನ್ಕೊಂಡಿದ್ದೇನೆ. ಬೇರೆ ಏನಾದ್ರೂ ಕಾರಣ ಕೊಟ್ಟು ಈ ಮದುವೆನ ಬೇಡ ಅನ್ನಿ ಅಂತ ಹೇಳ್ತೀನಿ ಎಂದಳು. ಏನು ತಲೆ ಕೆಟ್ಟಿದೆಯೇ ಸಹ ನಿನ್ಗೆ? ಆ ಹುಡುಗನ ಜೊತೆ ಹೋಟೆಲ್ನಲ್ಲಿ ನಡೆದಿದ್ದೆಲ್ಲ ಹೇಳ್ತೀಯಾ? ನಿನ್ನಪ್ಪನ ಆರೋಗ್ಯ ಮೊದಲೇ ಸರಿಯಿಲ್ಲ. ಈ ವಿಷಯ ಅವರ ಕಿವಿಗೆ ಬಿದ್ದಲೇ ಅವರ ಸ್ಥಿತಿ ಏನಾಗ್ಬೇಡ ಎಂದಳು ಸಿಂಧೂ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಬೇರೆ ಏನಾದ್ರೂ ಕಾರಣ ಕೊಟ್ಟು ಮದುವೆ ರಿಜೆಕ್ಟ್ ಮಾಡೋಕೆ ಹೇಳ್ತೀನಿ ಹೇಳಿದಳು ಸಹಸ್ರ. ದಡ್ಡಿಯ ಹಾಗೆ ಮಾತಾಡ್ಬೇಡ ಸಹ. ಅವನು ಕೋಪದಲ್ಲಿ ಬಾಯ್ಬಿಟ್ರೆ ಏನು ಮಾಡ್ತೀಯಾ? ಸುಮ್ಮನೆ ನೀನು ರಿಸ್ಕ್ ತೆಗೆದುಕೊಳ್ತಿದ್ದೀಯಾ? ಸುಮ್ಮನೆ ನನ್ನ ಮಾತು ಕೇಳು. ಆ ಹುಡುಗನ ಜೊತೆ ಯಾವ ವಿಷಯವನ್ನೂ ಹೇಳ್ಬೇಡ. ಈ ಮದುವೆಯಾದ್ರೆ ನಿನಗೂ ಒಳ್ಳೆಯದು, ನಿನ್ನ ಅಪ್ಪನಿಗೂ ಖುಷಿ ಎಂದಳು. ಅದನ್ನು ಕೇಳಿ ಕೊಂಚ ಗಾಬರಿಯಾಯಿತು ಸಹಸ್ರಳಿಗೆ. ಅವಳು ಹೇಳಿದಂತೆ ತನ್ನ ಅಪ್ಪನಿಗೆ ವಿಷಯ ತಿಳಿದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದರೆ? ಅದನ್ನು ನೆನದೆ ಅವಳ ಮನ ನಡುಗಿತು. ಅಷ್ಟರಲ್ಲಿ ಒಳಬಂದ ನರೇಂದ್ರ, ರೆಡಿಯಾದ್ಯಾ ಮಗಳೇ? ಹುಡುಗನ ಕಡೆಯವರು ಬಂದ್ರು ಎಂದರು. ಅವಳು ರೆಡಿಯಾಗಿದ್ದಾಳೆ ಅಂಕಲ್, ಸಹ ಬಾ
ಅವರಿಗೆ ಕಾಫಿ ಮಾಡು ಎಂದು ಅವಳನ್ನು ಅಡುಗೆ ಮನೆಗೆ ಕರೆದೊಯ್ದಳು ಸಿಂಧು. ಹುಡುಗನ ಕಡೆಯವರನ್ನು ಸ್ವಾಗತಿಸಿ ಆದರಿಸಿದ್ದರು ನರೇಂದ್ರ. ಆದ್ರೆ ಅಡುಗೆ ಮನೆಯಲ್ಲಿದ್ದ ಸಹಸ್ರಳ ಮನಸ್ಸು ಮಾತ್ರ ವಿಚಲಿತವಾಗಿತ್ತು. ಅದೇಕೋ ಅವಳ ಕೈಗಳು ಸಣ್ಣಗೆ ನಡುಗುತ್ತಿದೆ. ಸಹ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ, ಅವರಿಗೆ ಕಾಫಿ ತಗೊಂಡು ಹೋಗು ಎಂದಳು ಸಿಂಧು. ಕಣ್ಣು ಮುಚ್ಚಿ ದೀರ್ಘ ಉಸಿರೆಳೆದುಕೊಂಡ ಹುಡುಗಿ ಕಾಫಿಯ ಟ್ರೇ ಹಿಡಿದು ಹೊರಬಂದಳು. ಇವಳೇ ನನ್ನ ಮಗಳು ಸಹಸ್ರ, ಎಂಬಿಎ ಮಾಡಿ ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಸಹ ಕಾಫಿ ಕೊಡಮ್ಮ ಎಂದರು ನರೇಂದ್ರ. ಅವಳು ಎಲ್ಲರಿಗೂ ಕಾಫಿ ಕೊಟ್ಟಳು. ಸಹ ಇವರೇ ಹುಡುಗ ಧೀರಜಂತ, ಇವರು ಅವರ ಅಪ್ಪ ಅಮ್ಮ ಎಂದರು. ಅವನತ್ತ ತಲೆ ಎತ್ತಿ ನೋಡಿದಳು ಸಹಸ್ರ. ಅವನು ಸುಮ್ಮನೆ ನಗು ನೀಡಿದ. ಒಂದೇ ನೋಟದಲ್ಲಿ ಸಹಸ್ರ ಬಹಳವೇ ಇಷ್ಟವಾಗಿದ್ದಳು ಧೀರಜ್ಗೆ. ತಿದ್ದಿ ತೀಡಿದ ಗೊಂಬೆಯಂತಿರುವ ಹೆಣ್ಣು ಅವಳು. ಯಾರನ್ನೇ ಆಗಲಿ ಮೊದಲ ನೋಟದಲ್ಲೇ ಸೆಳೆದು ಬಿಡುವ ಸೌಂದರ್ಯ ಅವಳದ್ದು. ಅವಳನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಾ ಉಳಿದುಬಿಟ್ಟ ಧೀರಜ್. ಬಾಮ ಇಲ್ಲಿ ಕೂತ್ಕೋ ಎಂದರು ಅವರ ಅಮ್ಮ ಸುಷ್ಮಾ. ಮೆಲ್ಲಗೆ ಬಂದು ಅವರ ಪಕ್ಕ ಕುಳಿತಳು ಸಹಸ್ರ. ತುಂಬಾ ಲಕ್ಷಣವಾಗಿದ್ದೀಯಾ, ನಿನ್ನ ಅಪ್ಪ ಹೇಳಿದ್ದಾರೆ ನಿನ್ನ ಬಗ್ಗೆ. ನೀವಿಬ್ರೂ ಮಾತಾಡ್ಕೊಂಡು ಈ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ನಾವು ಆದಷ್ಟು ಬೇಗ ಎಂಗೇಜ್ಮೆಂಟ್ ಮುಗಿಸ್ಬಿಡಬಹುದು ಎಂದರು. ಆದರೆ ಅವಳಿಗೆ ಏನು ಮಾತಾಡಬೇಕೆಂದೇ ತಿಳಿಯುತ್ತಿಲ್ಲ. ಅವಳ ಮನಸ್ಸು ಇನ್ನೂ ಗೊಂದಲಮಯವಾಗಿದೆ. ಯಾಕಮ್ಮ, ಏನು ಮಾತಾಡ್ತಾ ಇಲ್ಲ, ನಾಚಿಕೆನಾ ಎಂದು ನಕ್ಕರು. ಸಹಸ್ರ, ಹೋಗಮ್ಮ, ಇಬ್ರೂ ಮಾತಾಡ್ಕೊಂಡು ಬನ್ನಿ, ಅವರನ್ನ ಟೆರೇಸ್ ಮೇಲೆ ಕರ್ಕೊಂಡು ಹೋಗು ಎಂದರು ನರೇಂದ್ರ. ಅವಳು ಎದ್ದು ಮುಂದೆ ನಡೆದರೆ ಅವಳ ಹಿಂದೆಯೇ ಬಂದನು ಧೀರಜ್. ಇಬ್ಬರೂ ಟೆರೇಸ್ ಮೇಲೆ ಬಂದರು. ಆದ್ರೆ ಅವಳಿಗೆ ಏನು ಮಾತಾಡಬೇಕೆಂದೇ ತೋಚುತ್ತಿಲ್ಲ. ಸುಮ್ಮನೆ ನಿಂತಿದ್ದಳು. ನಿಮ್ಮನ್ನು ಫೋಟೋದಲ್ಲಿ ನೋಡಿದಾಗಲೇ ತುಂಬಾ ಇಷ್ಟ ಆಗಿದ್ರಿ, ಆದರೆ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಂದನು ಧೀರಜ್. ಥ್ಯಾಂಕ್ಸ್ ಎಂದಷ್ಟೇ ಹೇಳಿದಳು ಹುಡುಗಿ. ಮತ್ತೇನಾದ್ರೂ ನನ್ನ ಬಗ್ಗೆ ತಿಳಿದುಕೊಳ್ಳುವುದಿದ್ರೆ ಕೇಳಿ, ಏನು ಸಂಕೋಚಪಟ್ಟುಕೊಳ್ಳಬೇಡಿ ಎಂದನು. ಹೇಳಬೇಕೆಂದಿರುವ ಸತ್ಯ ನಾಲಿಗೆಯ ತುದಿಯಲ್ಲಿ ಬಂದು ಕುಳಿತಿದ್ದರೂ ಧೈರ್ಯವೇ ಸಾಲುತ್ತಿಲ್ಲ ಅವಳಿಗೆ. ಅದು, ನಾನು ನಿಮ್ಮನ್ನು ಏನೋ ಕೇಳಬೇಕಿತ್ತು ಎಂದು ತಡವರಿಸಿದಳು. ಹಾ ಕೇಳಿ, ನಾನು ಅದನ್ನೇ ಅಲ್ವಾ ಹೇಳ್ತಾ ಇರೋದು. ನಿಮ್ಮ ಮನಸ್ಸಿನಲ್ಲಿ ಏನೇ ಅನುಮಾನ ಇದ್ರೂ ಮುಚ್ಚುಮರೆಯಿಲ್ಲದೆ ಕೇಳಬಹುದು ಎಂದನು. ಅದು, ನನ್ನ ಪಾಸ್ಟ್ನಲ್ಲಿ ಏನೇ ಆಗಿದ್ರೂ ನೀವು ನನ್ನನ್ನು ಒಪ್ಪಿ ಮದುವೆ ಆಗ್ತೀರಾ ಕೇಳಿದಳು ಹಿಂಜರಿಯುತ್ತಾ. ಅಂದ್ರೆ ಈ ಲವ್ ಆ್ಯಂಡ್ ಬಾಯ್ಫ್ರೆಂಡ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ ಕೇಳಿದ. ಅವಳಿಗೆ ಏನು ಉತ್ತರಿಸಬೇಕೆಂದು ತಿಳಿಯಲಿಲ್ಲ. ಹಾ ಎಂದಳು ಮೆಲ್ಲಗೆ. ಅಯ್ಯೋ, ಈಗಿನ ಕಾಲದಲ್ಲಿ ಅದೆಲ್ಲ ಕಾಮನ್ ಅಲ್ವಾ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಎಲ್ಲರ ಲೈಫಲ್ಲೂ ಅಂತಹದೊಂದು ಪಾಸ್ಟ್ ಇದ್ದೇ ಇರುತ್ತೆ, ಅದೇನು ಸಮಸ್ಯೆ ಅಲ್ಲ ಎಂದನು. ಆದ್ರೆ ಮುಂದೆ ಹೇಳಲು ಅವಳಿಗೆ ಗಂಟಲು ಒಳಗಿದಂತಾಗುತ್ತಿದೆ. ಸಹಸ್ರ ಏನು ಹೇಳದೆ ಯೋಚಿಸುತ್ತಾ ನಿಂತಾಗ, ಸಹಸ್ರ ಅವ್ರೆ, ಏನಾಯ್ತು, ಏನೋ ಕೇಳಬೇಕು ಅಂದ್ರಿ, ಇಷ್ಟೇನಾ ಎಂದನು. ಅವಳಿಗೆ ಮಾತೇ ಹೊರಡಲಿಲ್ಲ. ಅವಳ ಬದುಕಿನಲ್ಲಿ ನಡೆದಿರುವ ಘಟನೆ ಅವನೆದುರು ಸುಲಭವಾಗಿ ಹೇಳಿಬಿಡುವಂಥದ್ದಲ್ಲ. ಅದು, ನಿಮಗೆ ಯಾರಾದ್ರೂ ಗರ್ಲ್ಫ್ರೆಂಡ್ ಇದ್ರಾ ಕೇಳಿದಳು ಗೆಳತಿಯ ಮಾತು ನೆನಪಾಗಿ. ಅವನು ನಸುನಕ್ಕು, ನಿಮ್ಮ ಜೊತೆ ಸುಳ್ಳು ಹೇಳುವಿದ್ಯಾಕೆ? ಹೌದು, ಇದ್ದಳು. 3 ವರ್ಷ ನಾವಿಬ್ರೂ ಲವ್ ಮಾಡಿದ್ವಿ, ಆದ್ರೆ ಕೊನೆಗೆ ಅವಳು ಅವರ ಅತ್ತೆ ಮಗನನ್ನೇ ಮದುವೆಯಾದಳು ಎಂದ. ಸಿಂಧು ಹೇಳಿದ್ದು ನಿಜವೇ ಇರಬಹುದಾ? ಹುಡುಗರು ಪ್ರೀತಿ ಮಾಡುವಾಗ ಎಡವಿರುವುದಿಲ್ಲವಾ? ಅದೂ ಅಲ್ಲದೆ ಈ ಹುಡುಗ ಅಮೆರಿಕಾದಲ್ಲಿ ಕೆಲಸ ಮಾಡುವವನು. ಇದೆಲ್ಲ ಇರೋದಿಲ್ವಾ? ದೇವ್ರೆ, ಏನು ಮಾಡಲಿ ನಾನು? ಸತ್ಯ ಹೇಳದೆ ಮೂವ್ ಆನ್ ಆಗಿಬಿಡಲೇ? ಅಪ್ಪನಿಗೆ ನಿಜ ಗೊತ್ತಾದರೆ ಅವರು ತಡ್ಕೊಳ್ಳುವುದಿಲ್ಲ. ನನ್ನವರಿಗಾದ್ರೂ ಈ ಮದುವೆಗೆ ಒಪ್ಪಿಕೊಳ್ಳಲೇ ಎಂದು ಯೋಚಿಸುತ್ತಾ ನಿಂತಳು. ಸಹಸ್ರ, ಎಲ್ಲಿ ಕಳೆದು ಹೋದ್ರಿ? ನಿಮ್ಮ ಅಪ್ಪ ಹೇಳ್ತಾ ಇದ್ರು ನೀವು ತುಂಬಾ ಮಾತಾಡ್ತೀರಾ ಅಂತ. ಈಗ ನೋಡಿದರೆ ಮೌನಗೌರಿ ಹಾಗೆ ನಿಂತಿದ್ದೀರಾ? ಯಾಕೆ ನನ್ನ ಲವ್ ವಿಷಯ ಕೇಳಿ ನಿಮ್ಗೆ ಇಷ್ಟ ಆಗಲಿಲ್ಲವಾ ಎಂದನು ಧೀರಜ್. ಛೇ, ಹಾಗೇನೂ ಇಲ್ಲ ಹೇಳಿದಳು ಸಹಸ್ರ. ಹಾಗಾದ್ರೆ ಈ ಮದುವೆಗೆ ನಿಮ್ಮ ಒಪ್ಪಿಗೆ ಇದೆಯಾ ಕೇಳಿದ. ದೀರ್ಘ ಉಸಿರೆಳೆದುಕೊಂಡ ಹುಡುಗಿ, ಹಾ, ನನಗೆ ಒಪ್ಪಿಗೆ ಇದೆ ಎಂದು ಬಿಟ್ಟಳು. ಅವನ ಮುಖದಲ್ಲಿ ನಗು ಮೂಡಿತು. ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟೋ ಹುಡುಗಿಯರನ್ನು ನೋಡಿದ್ದೆ, ಆದ್ರೆ ಯಾರೂ ನನ್ನ ಮನಸ್ಸಿಗೆ ಹಿಡಿಸಿರಲಿಲ್ಲ. ನನ್ನನ್ನು ಮದುವೆಯಾಗುವ ಹುಡುಗಿ ಹೇಗಿರಬೇಕು ಅಂದುಕೊಂಡಿದ್ದೇನೋ ಹಾಗೆ ಇದ್ದೀರಾ ನೀವು. ಥ್ಯಾಂಕ್ ಯು ಎಂದನು. ಅವಳ ಮನಸ್ಸಿನಲ್ಲಿ ಮಾತ್ರ ಈಗಲೂ ಪಶ್ಚಾತ್ತಾಪ ಆಳವಾಗಿ ಕಾಡುತ್ತಿದೆ. ಸರಿ, ಹೋಗೋಣವಾ, ಮನೆಯವರೆಲ್ಲ ಕಾಯ್ತಾ ಇದ್ದಾರೆ ಹೇಳಿದಳು. ಅವನ ಮುಂದೆ ನಿಂತು ಹೆಚ್ಚು ಮಾತನಾಡಲಾಗದೆ. ಶೋರ್ ಎಂದವನವಳೊಂದಿಗೆ ಕೆಳಗಿಳಿದು ನಡೆದ. ದೊಡ್ಡವರು ಮಾತನಾಡುತ್ತಾ ಕುಳಿತಿದ್ದರು. ಏನಾಯಿತು ಅಮ್ಮ, ಮಾತಾಡಿದೀಯಾ ನನ್ನ ಮಗನ ಜೊತೆ? ನಿನಗೆ ಇಷ್ಟ ಆದ್ನಾ ಅವನು ಕೇಳಿದರು ಪ್ರಮೋದ್. ಹಾ ಅಂಕಲ್, ನನಗೆ ಈ ಮದುವೆ ಒಪ್ಪಿಗೆ ಇದೆ ಎಂದಳು. ಈಗ ಎಲ್ಲರ ಮುಖದಲ್ಲೂ ನಗು ಮೂಡಿತು. ನರೇಂದ್ರರ ಖುಷಿಗೆ ಪಾರವೇ ಇಲ್ಲ. ಸಿಂಧೂ ಸಹ ನಿಟ್ಟುಸಿರು ಬಿಟ್ಟಳು. ಓ, ಒಳ್ಳೆಯದೇ ಆಯ್ತು. ಹಾಗಾದ್ರೆ ಇದೇ ತಿಂಗಳು ಒಳ್ಳೆಯ ದಿನ ನೋಡಿ ಎಂಗೇಜ್ಮೆಂಟ್ ಮುಗಿಸ್ಬಿಡೋಣ. ಮುಂದಿನ ತಿಂಗಳು ಮದುವೆ.
ಯಾಕೆ ಅಂದ್ರೆ ನಮ್ಮ ಮಗ 2 ತಿಂಗಳು ಇಲ್ಲಿರೋದು. ಅವನಿಗೆ ರಜೆ ಇಲ್ಲ, ಮತ್ತೆ ಅಮೆರಿಕಾಗೆ ಹೊರಡಬೇಕು. ಮದುವೆಯ ತಯಾರಿ ಬಗ್ಗೆ ನೀವೇನೂ ತಲೆಕೆಡಿಸ್ಕೊಳ್ಬೇಡಿ, ಎಲ್ಲವನ್ನೂ ನಾವು ಮಾಡ್ತೀವಿ ಎಂದರು. ಅಯ್ಯೋ ಬೀಗರೆ, ಹಾಗಂದ್ರೆ ಹೇಗೆ? ಹುಡುಗಿಯ ಅಪ್ಪನಾನಿ ಏನು ಮಾಡ್ಬೇಕು ಎಲ್ಲ ನಾನು ಮಾಡ್ತೀನಿ, ನನಗೂ ಒಬ್ಬಳೇ ಮಗಳು ಎಂದರು ನರೇಂದ್ರ. ಅವಳ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟುಬಿಟ್ಟಳು ಸಹಸ್ರ. ಜೀವನ ಪೂರ್ತಿ ಈ ಪಾಪ ಪ್ರಜ್ಞೆಯಲ್ಲಿ ನರಳಬೇಕಾಗುವುದೇನೋ ಎನ್ನುವ ಭಯ ಕಾಡುತ್ತಿತ್ತು. ಗಂಡಿನ ಕಡೆಯವರು ಹೊರಟ ಬಳಿಕ, ನೀನು ಮದುವೆಗೆ ಒಪ್ಪಿದ್ದು ತುಂಬಾ ಖುಷಿಯಾಯಿತು ಮಗಳೇ, ಇಷ್ಟು ಬೇಗ ಮದುವೆ ಬೇಡ ಅಂತಿದ್ದೀಯಲ್ಲ, ಅದಕ್ಕೆ ಏನು ಹೇಳ್ತೀಯೋ ಏನೋ ಅಂತ ಭಯವಾಗಿತ್ತು. ಈ ಮದುವೆ ಒಂದು ಮುಗಿದುಬಿಟ್ಟರೆ ನಿನ್ನ ಬದುಕು ಸಹ ದಡ ಸೇರುತ್ತದೆ ಎಂದು ಖುಷಿಯಿಂದ ಹೇಳಿದರು ನರೇಂದ್ರ. ಸರಿಯಪ್ಪ, ನಾನು ಸೀರೆ ಬದಲಿಸ್ತೇನೆ ಎಂದು ರೂಮಿಗೆ ನಡೆದಾಗ ಸಿಂಧೂ ಸಹ ಅವಳ ಹಿಂದೆಯೇ ಬಂದಳು. ರೂಮಿನ ಬಾಗಿಲು ಹಾಕಿ ಅವಳನ್ನು ತಬ್ಬಿದವಳು, ಥ್ಯಾಂಕ್ ಯು ಸೋ ಮಚ್ ಕಣೆ, ನನ್ನ ಮಾತು ಕೇಳಿದ್ದಕ್ಕೆ. ನಿಜವಾಗಿಯೂ ನೀನು ಒಳ್ಳೆ ನಿರ್ಧಾರ ಮಾಡಿದ್ದೀಯಾ. ನಿನ್ನ ಅಪ್ಪ ಹೇಳಿದ ಹಾಗೆ ಎಲ್ಲಿ ಮದುವೆ ಬೇಡ ಅಂತೀಯೋ ಅಂತ ನನಗೂ ಭಯವಾಗಿತ್ತು. ಆದ್ರೆ ಇದೆಲ್ಲ ಸರಿ ಅಂತೀಯ ಸಿಂಧೂ? ಆ ಹುಡುಗನ ಜೊತೆ ಎಲ್ಲ ಮುಚ್ಚಿಟ್ಟು ಮದುವೆ ಆಗ್ತಿದ್ದೀನಿ. ನೀನು ಯಾವಾಗಲೂ ಇನ್ನೊಬ್ಬರ ಒಳ್ಳೆಯದನ್ನೇ ಯೋಚಿಸ್ಬೇಡ, ಇದೊಂದು ಬಾರಿಯಾದ್ರೂ ನಿನ್ನ ಒಳ್ಳೆಯದನ್ನು ಯೋಚಿಸು. ಯಾರಿಗೊತ್ತು, ಅವನೂ ನಿನ್ನಿಂದ ಎಷ್ಟೋ ವಿಷಯಗಳನ್ನು ಮುಚ್ಚಿಟ್ಟಿರಬಹುದು. ಸೊ ಬಿ ಹ್ಯಾಪಿ ಎಂದಳು ಸಿಂಧೂ. ನನ್ನನ್ನು ಕ್ಷಮಿಸು ದೇವರೇ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅನ್ನಿಸುತ್ತಿದೆ. ಆದ್ರೆ ನನ್ನ ಅಪ್ಪನ ಖುಷಿಗೋಸ್ಕರ ಇದೆಲ್ಲ ಮಾಡಲೇಬೇಕಿದೆ ಎಂದುಕೊಂಡಿದ್ದಳು ಸಹಸ್ರ.